22 ಇಂಚು ಉದ್ದ 7 ಇಂಚ್ ಅಗಲ ಒಂದು ಪೀಸ್ ತೊಗೊಳ್ಬೇಕು. ಸೇಮ್ ಅಳತೆಗೆ ಲೈನಿಂಗು ಮತ್ತು ಫೋಮ್ ತೊಗೊಳ್ಬೇಕು. ಮೇನ್ ಕ್ಲಾತ್ ಇಡಬೇಕು. 3 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಸ್ಟ್ರೈಟ್ ಹೊಲಿಗೆ ಹಾಕ್ಕೊಳ್ಬೇಕು. 3 ಸೈಡ್ ಹೊಲಿಗೆ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟು 2 ಬೆರಳು ಅಳತೆ ಗ್ಯಾಪಲ್ಲಿ ಸ್ಟ್ರೈಟ್ ಹೊಲಿಗೆ ಹಾಕ್ಕೊಳ್ಬೇಕು. ಸ್ಟ್ರೈಟ್ ಹೊಲಿಗೆ ಹಾಕಿ ಆದಮೇಲೆ ಅಡ್ಡಡ್ಡನೂ ಕೂಡ 2 ಬೆರಳು ಅಳತೆಗೆ ಹೊಲಿಗೆ ಹಾಕ್ಕೊಳ್ಬೇಕು, ಬಾಕ್ಸ್ ಟೈಪ್ ಬರೋ ರೀತಿ. ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು ಸುತ್ತ. ಈ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಂಡಿದ್ದೇನೆ. 2.5 ಇಂಚು ಅಗಲ 21.5 ಇಂಚು ಉದ್ದ ಇರೋದು ಡಬಲ್ ಫೋಲ್ಡಲ್ಲಿ ಬೆಲ್ಟಿಗೆ ತೊಗೊಳ್ಬೇಕು. ಡಬಲ್ ಫೋಲ್ಡಲ್ಲಿದೆ ಇದು. 1 ಫೋಲ್ಡ್, 2 ಫೋಲ್ಡ್, 3 ಫೋಲ್ಡ್ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಒಳಗಡೆ ಬರೋ ರೀತಿ ಫೋಲ್ಡ್ ಮಾಡಿ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡಲ್ಲಿ ಕೂಡ ಪಕ್ಕದಲ್ಲಿ ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡಲ್ಲಿ ಕೂಡ ಹೊಲಿಗೆ ಹಾಕಿ ಆಗಿದೆ. 4.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಈ ಪೀಸ್ನ ಎತ್ತಿಡಬೇಕು. 2 ಸೈಡುವೆ 1.5 ಇಂಚ್ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 1.5 ಇಂಚು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಹ್ಯಾಂಡ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನಂತರ ಎತ್ತಿಟ್ಟಿರೋ ಪೀಸ್ನ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಬೇಕು. ಓಪನ್ ಮಾಡಿ ಈ ಸೈಡ್ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲಿಬೇಕು. ಹ್ಯಾಂಡ್ಲ್ ಹಾಕಿರ್ತೀವಲ್ಲ ಅದೇ ಸೈಡು ಸೆಂಟ್ರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸೆಂಟ್ರ್ ಮಾಡಿಕೊಂಡು 1 ಇಂಚಿಗೆ ಮೂಲೆಯಿಂದ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕಿ ಆರ್ಚ್ ರೀತಿಯಾಗಿ ಶೇಪ್ ಹಾಕ್ಕೊಳ್ಬೇಕು. ಅದನ್ನು ಕಟ್ ಮಾಡ್ಕೊಳ್ಬೇಕು. ನಂತರ ತಿರುಗಿಸ್ಕೊಂಡು ಇನ್ನೊಂದು ಸೈಡಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. 7 ಇಂಚಿಗೆ ಒಂದು ಜಿಪ್ ತಗೊಳ್ಬೇಕು. ಕಟ್ ಮಾಡಿರೋ ಪೀಸ್ನ ಎತ್ತಿ ಇಟ್ಬಿಟ್ಟು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ಹೊಲಿಗೆನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲಿಬೇಕು. ಸೀದಾ ಮಾಡಿಟ್ಕೊಂಡು ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಓಪನ್ ಮಾಡಿ ಇಟ್ಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಎಕ್ಸ್ಟ್ರಾ ಜಿಪ್ನ ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು. ಸ್ವಲ್ಪ ಜಿಪ್ನ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿರೋ ಭಾಗದಲ್ಲಿ ಸೆಂಟ್ರ್ ಮಾಡ್ಕೊಳ್ಬೇಕು. ಓಪನ್ ಮಾಡಿ ಇಟ್ಕೊಂಡು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. 1 ಇಂಚು ವೆಲ್ಕ್ರೋನ ತಗೊಂಡು ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಸೆಂಟ್ರಿಗೆ ಇಟ್ಬಿಟ್ಟು ಸ್ಟಿಚ್ ಹಾಕಬೇಕು. 7.5 ಇಂಚು ಅಗಲ 21 ಇಂಚು ಉದ್ದ ಇರೋದು ಒಂದು ಲೈನಿಂಗ್ ಬಟ್ಟೆ ತೊಗೊಳ್ಬೇಕು. ರೆಡಿ ಆಗಿರೋ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು. ಹ್ಯಾಂಡ್ಲನ್ನ ಈ ರೀತಿಯಾಗಿ ಒಳಗಡೆ ಮಾಡ್ಕೊಳ್ಬೇಕು. ನಂತರ ಇಲ್ಲಿಂದ ಶುರು ಮಾಡಿ 3 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಸುತ್ತ ರೌಂಡ್ ಶೇಪ್ ಇರೋ ಭಾಗದಲ್ಲಿ ಈ ರೀತಿಯಾಗಿ ಕಚ್ ಮಾಡ್ಕೊಳ್ಬೇಕು. ಸೀದಾ ಮಾಡ್ಕೊಳ್ಬೇಕು. ಲೈನಿಂಗ್ನ ಈ ರೀತಿಯಾಗಿ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲಿಬೇಕು. ಸೋನು ಕ್ರಾಫ್ಟ್ 72ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ಟಿಫ್ ಹೊಲಿಗೆ ಹಾಕುವಾಗ ಜಿಪ್ ಮೇಲೆ ಹೊಲಿಗೆ ಹಾಕಬಾರ್ದು. 2 ಇಂಚ್ ಅಗಲ 7.5 ಇರೋದು ಒಂದು ಕ್ಲಾತ್ ತೊಗೊಳ್ಬೇಕು. ಈ ರೀತಿ ಅರ್ಧ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇನ್ನೊಂದು ಸೈಡು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಓಪನ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ಒಳಗಡೆ ಒಂದು ಫೋಲ್ಡು ಪುನಃ ಇನ್ನೊಂದು ಫೋಲ್ಡ್ ಮಾಡಿ ಹೊಲಿಗೆ ಮೇಲೆ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆಗಿದೆ. ಈ ರೀತಿಯಾಗಿ ಜಿಪ್ ಭಾಗದಿಂದ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. 2 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಸೆಂಟ್ರ್ ಮಾಡಿ ವೆಲ್ಕ್ರೋ ಹಾಕ್ಕೊಳ್ಬೇಕು.
ಜಸ್ಟ್ ಒಂದೇ ಒಂದು ಪೀಸ್ ಬಟ್ಟೆ ಉಪಯೋಗಿಸಿ ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ತೋರಿಸಿದ್ದೇನೆ. ಇಲ್ಲಿ ಕಾರ್ಡ್ ದುಡ್ಡು ಎಲ್ಲ ಇಟ್ಕೊಳ್ಬೋದು, ಜಿಪ್ಪಿರೋ ಕಡೆ ಇದರಲ್ಲಿ ಫೋನ್ ಇಟ್ಕೊಳ್ಬೋದು. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಯು ಮೈ ಆಲ್ ಫ್ರೆಂಡ್ಸ್.